ಸಾಕ್ಷಿ ಕೈ ಕೊಡಮ್ಮ. ಇವ್ರಿಗೆ ಅತ್ತೆ ಕೈ ಹಾಕ್ಬೇಕು. ನಮ್ಮ ಸಾಕ್ಷಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಸಾಕ್ಷಿ ಕೈ ಕೊಡಮ್ಮ. ಭಾವ್ಯಕ್ಕೆ ಮುಂದೆ ಅಣ್ಣಗೆ ನಾವು ಹೇಳ್ದೆ ಇದ್ರು ಕೈ ಕೊಡ್ತೀರಾ, ಇವಾಗ ಕೈ ಕೊಡೋಕೆ ನಾಚಿಕೆನಾ? ಕಮಲ್, ಈ ಉಂಗ್ರನ ಸಾಕ್ಷಿ ಬೆಳಗ್ಗೆ ತೋರಿಸು. ಕಮಾಲ್ ಕಮಾನ್, ಅವಳೇನೋ ಹೆಣ್ಣು ಹುಡುಗಿ ನಾಚ್ಕೋತಾಳೆ, ನೀ ಯಾಕಪ್ಪ ನಾಚ್ಕೋತೀಯ? ಕಮಾನ್. ಹೇಳಿ, ಜೈ ಕರ್ನಾಟಕ ಯಾರು ಅಂತ? ಅದು ಅದು ಯಾರು ಇಲ್ಲ. ಏ ಜಿಲೇಬಿ, ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಯಾರು ಗೊತ್ತೈತೆ ಇಲ್ಲ ನಿನಗೆ? ಬಾಗಿ ಬಶ್ಯ. ನೀನೇನಾದ್ರೂ ಸತ್ಯ ಬಾಯಿ ಬಿಡದೆ ಇದ್ರೆ ನಮ್ಮ ಯಜಮಾರನ ಕರೆಸಿ ನಿನ್ನ ಬೆಣ್ಣೆತ್ತಿಸ್ಬಿಡ್ತೀನಿ. ನಿಮ್ಮ ಯಜಮಾನ್ರು ಸತ್ತೋಗಿದಾರಲ್ವಾ? ಅವ್ರನ್ನ ಈಗ ಹೆಂಗ್ ಕರೆಸ್ತೀರಾ? ಸತ್ತೋದ್ರೆ ಏನೇ, ಅವ್ರ ಆತ್ಮನ್ ಕರೆಸ್ತೀನಿ. ಅಂದ್ರೆ ತೆಯ್ಯೋನ, ಅಂದ್ರೆ ಅವತ್ತು ನಿಮ್ ರೂಮಲ್ಲಿ ಗಂಡಸಿನ ಧ್ವನಿ ಬರ್ತಿತ್ತಲ್ಲ, ಅದು ಆದವತ್ತೇನಾ? ಸಾಕ್ಷಿ, ಅಳ್ಬೇಡಮ್ಮ. ನೀನು ಈ ಮನೆ ಮಗಳು. ನೀನು ಕಣ್ಣೀರು ಹಾಕಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅಳ್ಬೇಡ ಸಾಕ್ಷಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ಅತ್ಗೆ? ಏನ್ ನಡಿಬಾರ್ದಿತ್ತು ಅದೇ ನಡೆದೋಯ್ತು. ನನ್ನ ಜೀವನಕ್ಕಿಂತ ನನ್ನ ಕೆಲಸನೇ ಮುಖ್ಯ ಆಗೋಯ್ತಲ್ವಾ ನಿಮ್ಗೆ? ನನ್ನ ಕೆಲ್ಸಕ್ಕೋಸ್ಕರ ನನ್ನ ಜೀವನನೇ ಪಣಕ್ಕಿಟ್ಬಿಟ್ರಿ ಅಲ್ವಾ? ಹಾ ಕೇಳಿ ಅತ್ತೆ, ಬಾಸ್ ಮಗನ ಮದ್ವೆ ಆಗಲ್ಲ ಅಂತ ಹೇಳ್ಬೇಕಿತ್ತು. ಹಾ, ಆ ನಿಮ್ಮ ಬಾಸ್ಗೆ ಮುಖದ ಮೇಲೆ ಹೊಡೆದಾಗ ಹೇಳೋಣ ಅಂತಿದ್ದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆದರೆ ಆ ಸ್ವಾತಂತ್ರ್ಯನೂ ಎಲ್ಲಿತ್ತು ಅದಕ್ಕೆ ನನಗೆ? ಅಣ್ಣನ ಕೆಲಸ ಹೋದರೆ ಈ ಮನೆ ಗತಿ ಏನು? ಈ ಮನೇನ ಯಾರು ಮ್ಯಾನೇಜ್ ಮಾಡ್ತಾರೆ? ಪಾಪ ಅಂಕಿತನ ಗತಿ ಏನು? ತಂಗಿ ಸರಿ ಇಲ್ಲ ಅಂತ ಮಗಳಿಗೂ ಸಂಬಂಧ ಬರದೇ ಹೋದರೆ? ಇದನ್ನೆಲ್ಲ ಯೋಚನೆ ಮಾಡಿನೇ ಸುಮ್ಮನೆ ಬಲಿಪಶು ಥರ ಕೂತಿದ್ದೆ. ಎಷ್ಟು ಒಳ್ಳೆಯವರು, ಎಲ್ಲರಿಗೂ ಒಳ್ಳೇದು ಮಾಡ್ತೀರಾ, ಅದೇ ನಿಮ್ಗೆ ಯಾರು ಒಳ್ಳೇದು ಮಾಡಲ್ಲ. ನೋಡಿದ್ಯಾ ವಾಸಂತಿ, ನನ್ನ ತಂಗಿ ಎಷ್ಟು ದೊಡ್ಡೋಳಾಗ್ಬಿಡಿದಾಳೆ ಅಂತ. ನಮಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡಿದಾಳೆ, ನನ್ನ ಕೆಲಸನೂ ಉಳಿಸ್ಕೊಟ್ಬಿಟ್ಟಿದ್ದಾಳೆ. ದ ಗ್ರೇಟ್ ಸಿಸ್ಟರ್.
ಅಣ್ಣ, ಈ ಸರ್ಟಿಫಿಕೇಟ್ ಎಲ್ಲ ನನಗೆ ಏನೂ ಬೇಕಾಗಿಲ್ಲ. ನೀವೆಲ್ಲರೂ ಸೇರಿ ನನ್ನ ಲೈಫ್ನ ಹಾಳು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಜ್ಞಾಪಕ ಇರಲಿ. ಅಲ್ಲ ಅಣ್ಣ, ನನಗೆ ನಿಮ್ಮ ಮೇಲಿರೋಷ್ಟು ಕನ್ಸರ್ನ್ ಕೂಡ ನಿಮಗೆ ಯಾಕೆ ನನ್ನ ಮೇಲಿಲ್ಲ? ಕರೆಕ್ಟಾಗಿ ಕೇಳಿದೆ ಅತ್ತೆ. ಏನೆಲ್ಲ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಉತ್ತರ ಹೇಳಿ. ಸಾಕ್ಷಿ, ಅದು ಹಾಗಲ್ಲಮ್ಮ. ನೀನಿನ್ನೂ ಚಿಕ್ಕವಳು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡಕ್ಕೆ ನಿನ್ಗಿನ್ನೂ ಬರಲ್ಲ. ನಿನ್ನ ಒಳ್ಳೇದಕ್ಕೋಸ್ಕರ ನಾವಿದೆಲ್ಲ ಮಾಡ್ತಿರೋದು. ಮುಂದೆ ನಿನಗೆ ಅರ್ಥ ಆಗುತ್ತೆ ಸಾಕ್ಷಿ. ಒಳ್ಳೇದಂತೆ ಒಳ್ಳೇದು ಎಲ್ಲ ಹಾಳಾಗುತ್ತೆ. ಒಳ್ಳೇದಾಗಿದ್ದಿದೆ ಸಾಕ್ಷಿಯತನ್ನ ಯಾಕೆ ಕಾಯಿಸ್ತಾ ಇದ್ರಿ? ನಾನಂತ್ರೆ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಎಲ್ಲ ಇರ್ತಾ ಇದ್ರು ಗೊತ್ತಾ? ಆದ್ರೆ ಪಾಪ ಅತ್ತೆ ಅಳ್ತಾ ಕೂತ್ರೆ ನೀವೆಲ್ಲ ಸುಮ್ಮನೆ ನೋಡ್ತಾನೆ ಇದ್ದೀರಾ. ಮೋಸ್ಟ್ಲಿ ಅತ್ತೆ ಬಗ್ಗೆ ನಿಮ್ಮ ಪ್ರೀತಿನೇ ಅಲ್ಲ. ಅತ್ತೆನ ಮನೆ ಬಿಟ್ಟು ವರ್ಷಕ್ಕೆ ಪ್ಲಾನ್ ಮಾಡಿದ್ದೀರಾ ಅನ್ಸುತ್ತೆ. ನೀನು ಹೇಳ್ತಾ ಇರೋದೇನು? ನಮ್ಗೆ ಯಾರಿಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಾನೆ? ಪ್ರೀತಿ ಇರೋ ಹೊತ್ತಿಗೆ ಇಷ್ಟೆಲ್ಲ ಮಾಡ್ತಾ ಇರೋದು. ಸ್ವಾರ್ಥಿ ಆಗಿದ್ರೆ ನನ್ನ ಹೆಂಡತಿ ಮಗುನ ಕರ್ಕೊಂಡು ಎಲ್ಲೋ ಹೊಟ್ಟೋಗ್ತಾ ಇದ್ದೆ. ಆದರೆ ಹಾಗೆ ಮಾಡಲಿಲ್ಲ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿದ್ವಿ. ನನಗೆ ನನ್ನ ಕೆಲಸ ಮುಖ್ಯ ಅಲ್ಲಮ್ಮ, ನಿನ್ನ ಭವಿಷ್ಯ, ಫ್ಯೂಚರ್ ಸೆಕ್ಯೂರ್ಡ್ ಆಗಲಿ ಅಂತ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಆದರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಒಂದಲ್ಲ ಒಂದು ದಿವಸ ನಾವು ತಗೊಂಡಿರೋ ನಿರ್ಧಾರ ಸರಿ ಅಂತ ನಿನಗೆ ಗೊತ್ತಾಗುತ್ತೆ. ಹ್ಞೂ, ಇಲ್ಲಿ ನನ್ನ ಮದುವೆಗಿಂತ ಅಣ್ಣನ ಕೆಲಸನೇ ಮುಖ್ಯ. ಇದೊಂಥರ ಕೊಟ್ಟು ತಗೊಳ್ಳೋ ಬಿಸ್ನೆಸ್ಸು. ಅಣ್ಣನ ಬಾಸು ಕೆಲಸ ಕೊಡ್ತಾರೆ, ಅದಕ್ಕೆ ಅಣ್ಣ ನಿರ್ಜೀವ ಬೊಂಬೆ ಥರ ನನ್ನನ್ನು ಅವ್ರ ಮಗಂಗೆ ಮಾರ್ತಾರೆ. ಇಲ್ಲಿ ನನ್ನ ಭಾವನೆಗಳಿಗೆ ಏನು ಬೆಲೆ ಇದೆ ಹೇಳಿ? ಈಗ ಇವಳಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಮದುವೆ ಆಗಿ ಸಂಸಾರ ಮಾಡಿದ್ಮೇಲೆ ಕಷ್ಟ ಸುಖ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಪ್ರೀತಿ ಪ್ರೇಮ ಎಲ್ಲ ಎಷ್ಟು ಬಾಲಿಶವಾದದ್ದು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಒಂಟಿಯಾಗಿರಕ್ಕೆ ಬಿಟ್ಬಿಡಿ, ಅವಳೇ ಸರಿ ಹೋಗ್ತಾಳೆ. ಸಾಕ್ಷಿ, ಅತ್ತು ಕರೆದು ಮನ್ಸು ಕೆಡಿಸ್ಕೋಬೇಡ. ಮನ್ಸನ್ನು ಗಟ್ಟಿ ಮಾಡ್ಕೊ. ಈ ಮನ್ಸು ಅಂದ್ರೆ ಬೆಣ್ಣೆ ತರ ಇರತ್ತಾ? ಗಟ್ಟಿ ಮಾಡ್ಕೊಳೋದು ಅಂದ್ರೆ ರೊಟ್ಟಿ ಮಾಡ್ಕೊಳೋದಾ? ಈ ಮನ್ಸು ಅಂದ್ರೆ ಏನು? ಕಣ್ಣು, ಮೂಗು, ಬಾಯಿ, ಕಿವಿ, ತಲೆ ಎಲ್ಲ ಗೊತ್ತು. ಮನ್ಸಲ್ಲಿರುತ್ತೆ. ಯಾರು ಬೈದ್ರೆ ಅಳ್ತಾರೆ ಅಂತ ಮಾತ್ರ ಗೊತ್ತು. ಮತ್ತೆ ನಿಂಗಿನ್ನೂ ಅಳು ಬರ್ತಾ ಇದ್ಯಾ? ಇಲ್ಲ, ನಾನು ಅಳಲ್ಲ. ಏನೇ ಆದರೂ ಅಳಲ್ಲ. ಫನ ಪ್ಲೀಸ್ ನನ್ನ ಲೆಫ್ಟ್ ಸೈಡಿಗೆ ಹೋಗು. ಪ್ಲೀಸ್ ನನ್ನ ಲೆಫ್ಟ್ ಸೈಡಿಗೆ ಹೋಗು ಫನ. ಫ್ಯಾನ ನೀನು ಸುಮ್ಮನೆ ನಿಂತ್ಬಿಟ್ರೆ ಅತ್ತೆ ತಾಡ್ತಾ ಇರ್ತಾರೆ. ನೀನು ಹೀಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರು. ಪ್ಲೀಸ್ ಫ್ಯಾನ, ಪ್ಲೀಸ್ ಫ್ಯಾನ, ಪ್ಲೀಸ್.